ಇವತ್ತು ನಾನು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಬಂದುಬಿಟ್ಟು ಏನು ಅಂತ ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ. ವಾಟ್ ಐ ಈಟ್ ಇನ್ ಅ ಡೇ ಮಾಡ್ತಾ ಇದ್ದೀನಿ. ಇವತ್ತು ನಾನು ಏನೆಲ್ಲ ತಿಂತೀನಿ ಅಂತ ಈ ಒಂದು ವಿಡಿಯೋಲಿ ಇರುತ್ತೆ. ಹಾಗೆಯೇ ನಾನು ಏನಾದರೂ ಕುಕ್ ಮಾಡ್ಕೊಳ್ತೀನಿ ಅಂತಂದ್ರೂ ಕೂಡ ಈ ವಿಡಿಯೋಲಿ ಇರುತ್ತೆ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ನನ್ನ ವಿಡಿಯೋನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಹಾಗೆಯೇ ನಿಮಗೆ ಯಾವ ಥರ ವ್ಲಾಗ್ ಬೇಕು ಅಂತ ಈ ವಿಡಿಯೋಲಿ ಕಮೆಂಟ್ ಮಾಡಿ, ನಾನು ನೋಡ್ತೀನಿ. ಇನ್ನು ಇವಾಗ ಮಾರ್ನಿಂಗ್ ಅಲ್ವಾ, ಇವಾಗ ನಾನು ಫಸ್ಟಿಗೆ ಒಂದು ಗ್ಲಾಸ್ ವಾಟರ್ ಕುಡಿದೆ. ಇವಾಗ ಏನು ಟಿಫನ್ ಮಾಡಿದ್ದಾರೆ ಅಂತ ನನಗೆ ಇನ್ನೂ ಗೊತ್ತಿಲ್ಲ. ಇವಾಗ ಏನು ಟಿಫನ್ ಮಾಡಿದ್ದಾರೆ ಅಂತ ನೋಡಿಬಿಟ್ಟು ಟಿಫನ್ ಕೂಡ ಮಾಡ್ಕೊಬೇಕು. ಇವಾಗ ಹೋಗೋಣ, ಏನು ಟಿಫನ್ ಮಾಡಿದ್ದಾರೆ ಅಂತ ನಾನು ನಿಮಗೆ ತೋರಿಸ್ತೀನಿ. ತಿಂಡಿ ತಿನ್ನೋಕ್ಕೂ ಮುಂಚೆ ನಾನು ಸಬ್ಜಾ ಸೀಡ್ಸ್ನ ನೆನೆಸಿಟ್ಟಿದ್ದೆ. ಇವಾಗ ಅದನ್ನು ಕುಡ್ಕೊಬೇಕು. ಅದಾದಮೇಲೆ ಟಿಫನ್ ಮಾಡ್ತೀನಿ. ಬೆಳಿಗ್ಗೆ ವಾಟರ್ ಕೊಡ್ತಿದ್ನಲ್ಲ, ಹಾಗಾಗಿ ಅದಾದಮೇಲೆ ನೆನೆಸಿಟ್ಟಿದ್ದು ಸಬ್ಜಾ ಸೀಡ್ಸ್ನ ಇವಾಗ ಕುಡಿತಾ ಇದ್ದೀನಿ. ಇವಾಗ ಅದನ್ನು ಕುಡಿದ್ಬಿಟ್ಟು ಇನ್ನು ಟಿಫನ್ ಬಂದುಬಿಟ್ಟು ದೋಸೆ. ನಮ್ಮ ಮನೇಲಿ ದೋಸೆ ಮಾಡಿದಾಗ ನಾನೇ ದೋಸೆ ಮಾಡ್ಕೊಳ್ಳೋದು ನನಗೆ. ಯಾಕಂದರೆ ನನಗೆ ಈ ಥರನೇ ಬೇಕು, ಕ್ರಿಸ್ಪಿಯಾಗಿರಬೇಕು. ಇಲ್ಲ ಅಂದರೆ ನನಗೆ ಇಷ್ಟ ಆಗೋದಿಲ್ಲ. ಹಾಗಾಗಿ ಈ ಥರನೇ ನಾನೇ ಮಾಡ್ಕೊಳ್ಳೋದು. ನನಗೆ ಎಷ್ಟು ಬೇಕೋ ಅಷ್ಟು ನಾನೇ ಹಾಕ್ಕೊಂಡು ದೋಸೆನ ತಿಂತೀನಿ. ಹಾಗಾಗಿ ಇವಾಗ ನಾನೇ ದೋಸೆನೂ ಕೂಡ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಈ ಥರ ತೆಳ್ಳಗಿರಬೇಕು, ದಪ್ಪ ಇದ್ದರೆ ನನಗೆ ದೋಸೆ ಅಷ್ಟು ಇಷ್ಟ ಆಗೋದಿಲ್ಲ. ದೋಸೆಗೆ ಚಟ್ನಿ ಮಾಡಿದರು. ದೋಸೆಗೆ ನನಗೆ ತರಕಾರಿ ಸಾಂಬಾರು ಇಷ್ಟ ಆಗುತ್ತೆ ದೋಸೆ ಜೊತೆಗೆ. ಆದರೆ ನಮ್ಮ ಮನೇಲಿ ಇವತ್ತು ಚಟ್ನಿ ಮಾಡಿದರು. ಪಲ್ಯ ಮಾಡ್ತಿದ್ರು, ಬಟ್ ಇವತ್ತು ಮಾಡಿಲ್ಲ, ಬರೀ ಚಟ್ನಿ ಮಾಡಿದ್ರು ಅಷ್ಟೇ. ಇನ್ನು ಟಿಫನ್ ತಿನ್ಕೊಂಡ್ಬಿಟ್ಟು ಇನ್ನೂ ಒಂದು 10 o'clock ಅಷ್ಟೊತ್ತಿಗೆ ಬಾದಾಮನ್ನ ಕೂಡ ರಾತ್ರಿ ನೆನೆಸಿಟ್ಟಿದ್ದೆ. ಇವಾಗ ಅದನ್ನು ತಿಂತಾಯಿದ್ದೀನಿ ಸಿಪ್ಪೆ ತೆಕ್ಕೊಂಡು. ಬೆಳಿಗ್ಗೆ ಮುಂಚೆನೇ ನಾನು ತಿಂತಿದ್ದೆ, ಬಟ್ ಇವತ್ತು ಸಬ್ಜಾ ಸೀಡ್ಸ್ ಕುಡಿಬೇಕಿತ್ತಲ್ವ, ಹಾಗಾಗಿ ನಾನು ಇವಾಗ ತಿಂತಾಯಿದ್ದೀನಿ. ಇಲ್ಲಾಂದರೆ ಮಾರ್ನಿಂಗ್ ಬೆಳಿಗ್ಗೆನೇ ನಾನು ತಿಂದುಬಿಡ್ತಿದ್ದೆ. ಈಗ ನಾನು ಒಂದು 10 ಗಂಟೆ ಅನ್ನೋಷ್ಟೊತ್ತಿಗೆ ಬಾದಾಮನ್ನ ಕೂಡ ತಿಂತಾಯಿದ್ದೀನಿ. ಇವಾಗ ಒಂದು 11 ಗಂಟೆ ಆಗಿದೆ. ಇವಾಗ ನಾನು ಡ್ರೈ ಫ್ರೂಟ್ಸ್ನ ತಿಂತಾಯಿದ್ದೀನಿ. ಎಲ್ಲ ಥರ ಡ್ರೈ ಫ್ರೂಟ್ಸ್ ಕೂಡ ಇದೆ, ಅಂತರ ಸ್ವಲ್ಪ ಮಾತ್ರ. ನಾನು ಒಂದು ಪ್ಲೇಟಿಗೆ ಎಲ್ಲ ಹಾಕ್ಕೊಂಬಿಟ್ಟು ತಿಂತಾಯಿದ್ದೀನಿ. ಬಾದಾಮ್ ಆಗಿರ್ಬೋದು, ಆಮೇಲೆ ಗೋಡಂಬಿ, ದ್ರಾಕ್ಷಿ, ಪಿಸ್ತಾ, ಆಮೇಲೆ ಖರ್ಜೂರ, ಅದಾದಮೇಲೆ ಸೀಡ್ಸ್ ಕೂಡ ಇದೆ. ಸನ್ಫ್ಲವರ್ ಸೀಡ್ಸ್, ಹಾಗೆ ವಾಟರ್ ಮೆಲನ್ ಸೀಡ್ಸ್, ಅದಾದಮೇಲೆ ಪಂಪ್ಕಿನ್ ಸೀಡ್ಸ್, ಈ 3 ಸೀಡ್ಸ್ ಕೂಡ ಇದೆ. ಎಲ್ಲ ಒಂದು ಪ್ಲೇಟಿಗೆ ಹಾಕ್ಕೊಂಬಿಟ್ಟು ತಿಂತಾಯಿದ್ದೀನಿ. ಇದರಲ್ಲಿ ಕಪ್ಪು ದ್ರಾಕ್ಷಿ ಹಾಗೆಯೇ ಅಂಜೂರ 2 ಖಾಲಿ ಆಗಿಬಿಟ್ಟಿದೆ, ಹಾಗಾಗಿ ನಾನು ಇಷ್ಟನ್ನೇ ತಿಂತಾಯಿದ್ದೀನಿ. ಇವಾಗ ಡ್ರೈ ಫ್ರೂಟ್ಸ್ ಕೂಡ ತಿಂತಾಯಿದ್ದೀನಿ. ಡ್ರೈ ಫ್ರೂಟ್ಸ್ನೆಲ್ಲ ಹಾಕಿಬಿಟ್ಟು ಲಡ್ಡು ಮಾಡಿ ಇಟ್ಕೊಂಡಿದ್ದು, ಬಟ್ ಅದು ಖಾಲಿ ಆಗಿಬಿಟ್ಟಿದೆ. ಹಾಗಾಗಿ ನಾನು ಇದೇ ಥರ ತಿಂತಾಯಿದ್ದೀನಿ. ಇವಾಗ ಟೈಮ್ ಬಂದುಬಿಟ್ಟು 12 o'clock ಆಗಿದೆ. ಇವಾಗ ಅಡುಗೆ ಕೂಡ ಮಾಡ್ತಾಯಿದ್ದಾರೆ. ನನಗೆ ಸೈಡ್ಸಿಗೆ ಏನಾದರೂ ಬೇಕು ಅಂತ ಅನಿಸ್ತು, ಹಾಗಾಗಿ ಪೊಟ್ಯಾಟೊ ಚಿಪ್ಸ್ನ ಮಾಡ್ತಾಯಿದ್ದೀನಿ. ಅಂದರೆ ಹೆಂಗೆ ಮಾಡ್ತೀನಿ ಅಂತ ಇವಾಗ ನಾನು ಅದನ್ನು ಶೇರ್ ಮಾಡ್ತೀನಿ ನೋಡಿ. ಸೈಡ್ಸಿಗೆ ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ಇವಾಗ ಅದನ್ನು ಕೂಡ ನಾನು ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಅದನ್ನು ಮಾಡೋದಕ್ಕೆ ಪೊಟ್ಯಾಟೊ ಬೇಕು, ಹಾಗಾಗಿ ನಾನು ಒಂದು ಪೊಟ್ಯಾಟೊನ ಯೂಸ್ ಮಾಡ್ತಾಯಿದ್ದೀನಿ ಅಷ್ಟೇ. ಅದನ್ನು ಫ್ರಿಜ್ಜಿಂದ ತಂದುಬಿಟ್ಟು ಫಸ್ಟಿಗೆ ಒಂದು ಬೌಲಿಗೆ ನಾನು ವಾಟರ್ ತೊಗೊಳ್ತಾ ಇದ್ದೀನಿ. ನನಗೆ ಏನೇ ಕಟ್ ಮಾಡಬೇಕಂದ್ರೂ ವೆಜಿಟೇಬಲ್ಸ್ ಪಕ್ಕದಲ್ಲಿ ನೀರಿರಬೇಕು, ಹಾಗಾಗಿ ಒಂದು ಬೌಲಿಗೆ ನೀರು ಇಟ್ಕೊಂಡ್ಬಿಡ್ತೀನಿ ಫಸ್ಟಿಗೆ. ಇವಾಗ ನಾನು ಒಂದು ಪೊಟ್ಯಾಟೊ ತೊಗೊಂಡಿದ್ದೀನಿ, ಅದೇ ದೊಡ್ಡ ಇತ್ತು, ಹಾಗಾಗಿ ಒಂದನ್ನೇ ತೊಗೊಂಡಿದ್ದೀನಿ. ಅದರಲ್ಲೇ ನಾನು ಕಟ್ ಮಾಡಿದ್ದೀನಿ, ಅರ್ಧ ಮಾತ್ರ ಯೂಸ್ ಮಾಡಿದ್ದೀನಿ ಅಷ್ಟೇ. ನಾನು ಒಬ್ಳಿಗೆ ಅಂತ ನಾನು ಅರ್ಧ ಮಾತ್ರ ಹಾಕ್ಕೊಂಡಿದ್ದೀನಿ ಅದರಲ್ಲಿ. ಅದನ್ನು ನಾನು ಫಸ್ಟಿಗೆ ಕ್ಲೀನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಮೇಲೇ. ಅದನ್ನೆಲ್ಲ ವಾಶ್ ಮಾಡಿಬಿಟ್ಟು ನಾನು ಇವಾಗ ಅದರ ಸಿಪ್ಪೆ ತೆಕ್ಕೋಬೇಕು ಮೇಲೆ. ಇವಾಗ ಅದ್ರದ್ದು ಸಿಪ್ಪೆ ಕೂಡ ತೆಕ್ಕೊಳ್ತಾ ಇದ್ದೀನಿ ನಾನು. ಇದು ಆಲೂಗೆಡ್ಡೆದು ಚಿಪ್ಸ್ ಬರುತ್ತಲ್ವ, ಕಡ್ಡಿ ಚಿಪ್ಸ್ ಅಂತಾರಲ್ವ, ಅದೇ ಥರ ನಾನು ಮಾಡ್ತಾ ಇರೋದು. ಇವಾಗ ಅದ್ರ ಸಿಪ್ಪೆ ತೆಗಿಯೋಷ್ಟೊತ್ತಿಗೆ ನಂಗೆ ಟೈಮ್ ಆಗೋಗಿತ್ತು. ನನಗೆ ಈ ಥರ ಕೆಲಸ ಎಲ್ಲ ಆಗೋದೇ ಇಲ್ಲ. ಇನ್ನೂ ಅದೆಲ್ಲ ಸಿಪ್ಪೆ ತೆಗೆದ್ಬಿಟ್ಟು ಇವಾಗ ಅದನ್ನು ಕಟ್ ಮಾಡ್ಕೋಬೇಕು. ಹಾಗಾಗಿ ನಾನು ಇವಾಗ ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಅರ್ಧ ಮಾತ್ರ ಯೂಸ್ ಮಾಡ್ಕೊಂಡಿದ್ದೀನಿ, ಮತ್ತು ಅರ್ಧ ಯೂಸ್ ಮಾಡಿಲ್ಲ, ಜಾಸ್ತಿ ಆಗಿಬಿಡುತ್ತೆ ಅಂತ. ಇವಾಗ ಅದನ್ನು ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ, ತೋರಿಸ್ತಾ ಇದ್ದೀನಲ್ವ, ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ನಾನು. ಇವಾಗ ಈ ಥರನೇ ಎಲ್ಲ ಕಟ್ ಮಾಡ್ಕೊಂಬಿಟ್ಟು ಅದಾದಮೇಲೆ ಅದನ್ನು ಕಟ್ ಮಾಡ್ಕೊಳ್ತೀನಿ ಸಣ್ಣದಾಗಿ. ಅಂದರೆ ನಾವು ಫ್ರೆಂಚ್ ಫ್ರೈಸ್ ಕಟ್ ಮಾಡ್ಕೊಳ್ತೀವಲ್ಲ ಅದೇ ಥರ, ಬಟ್ ತುಂಬ ಸಣ್ಣ ಕಟ್ ಮಾಡ್ಕೋಬೇಕು. ಫ್ರೆಂಚ್ ಫ್ರೈಸ್ಗಿನ್ನ ತುಂಬಾ ಸಣ್ಣ ಕಟ್ ಮಾಡ್ಕೋಬೇಕು. ಕಡ್ಡಿ ಚಿಪ್ಸ್ ಎಲ್ಲ ನೋಡಿರ್ತೀರ ನೀವು, ಆ ಥರ ಕಟ್ ಮಾಡ್ಕೋಬೇಕು. ಜಾಸ್ತಿ ದಪ್ಪ ಕೂಡ ಇರಬಾರ್ದು. ಅದನ್ನು ಕಟ್ ಮಾಡ್ತಾ ನಮ್ಮ ಮನೇಲಿ ಬೋಂಡ ಕೂಡ ಮಾಡಿದ್ರು, ಅದನ್ನು ಕೂಡ ತಿಂತಾಯಿದ್ದೀನಿ. ನನಗೆ ಇಷ್ಟ ಆಗೋದಿಲ್ಲ, ಬಟ್ ಏನಾದರೂ ತಿನ್ಬೇಕನ್ನಿಸ್ತಿತ್ತು, ಹಾಗಾಗಿ ಬೋಂಡ ಮಾಡಿದ್ರಲ್ವ ಅದನ್ನು ತಿಂತಾಯಿದ್ದೀನಿ. ಹಾಗೆಯೇ ಈಚೆ ಸೈಡು ಪೊಟ್ಯಾಟೊ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ.
ಇವಾಗ ನಾನು ಅರ್ಧ ಮಾತ್ರ ಕಟ್ ಮಾಡ್ಕೊಂಡಿದ್ದೀನಿ. ತೋರಿಸ್ತೀನಿ ನೋಡಿ ಯಾವ ಥರ ಕಟ್ ಮಾಡ್ಕೊಂಡಿದ್ದೀನಿ ಅಂತ. ಫುಲ್ ಸಣ್ಣದಕ್ಕೆ ಕಟ್ ಮಾಡ್ಕೋಬೇಕು ಈ ಥರ. ಇವಾಗ ಸ್ಟವ್ ಆನ್ ಮಾಡಿಬಿಟ್ಟು ನಾನು ಬಾಣಲಿನ ಕೂಡ ಇಟ್ಕೊಂಡಿದ್ದೀನಿ. ಅದನ್ನು ಫ್ರೈ ಮಾಡ್ಕೋಬೇಕು. ಹಾಗಾಗಿ ಇವಾಗ ಅದಕ್ಕೆ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ನಾನು. ಎಷ್ಟು ಬೇಕೋ ಅಷ್ಟು ಆಯಿಲ್ನ ಹಾಕ್ಕೊಂಬಿಟ್ಟು ಅದು ಎಣ್ಣೆ ಕಾಯಬೇಕು. ಎಣ್ಣೆ ಕಾಯೋವರೆಗೂ ನಾವು ಹಾಗೆ ಇರಬೇಕು. ಎಣ್ಣೆ ಕಾದಿಲ್ಲ ಅಂದರೆ ಹಾಕೋಕ್ಕೆ ಹೋಗಬಾರ್ದು. ಇನ್ನು ಎಣ್ಣೆ ಕಾಯೋವರೆಗೂ ನಾನು ಸುಮ್ಮನೆ ಹಾಗೆ ನಿಂತಿದ್ದೆ. ಇವಾಗ ಎಣ್ಣೆ ಕಾದಿದೆಯಾ ಅಂತ ಹಾಗೆ ಚೆಕ್ ಮಾಡ್ತಾಯಿದ್ದೆ. ಒಂದು ಚಿಪ್ಸ್ ಅಂದರೆ ಒಂದು ಪೊಟೊಟೊ ತೊಗೊಂಡ್ಬಿಟ್ಟು ನಾನು ಅದಕ್ಕೆ ಹಾಕಿ ನೋಡ್ತಾಯಿದ್ದೀನಿ ಎಣ್ಣೆ ಕಾದಿದೆಯೋ ಇಲ್ವೋ ಅಂತ ಗೊತ್ತಾಗುತ್ತಲ್ವ. ಹಾಗಾಗಿ ನಾನು ಇವಾಗ ಒಂದು ಚಿಕ್ಕ ಪೀಸ್ ತೊಗೊಂಡ್ಬಿಟ್ಟು ಪೊಟ್ಯಾಟೋನ ಅದಕ್ಕೆ ಹಾಕಿ ನೋಡ್ತಾಯಿದ್ದೆ ಎಣ್ಣೆ ಕಾದಿದೆಯಾ ಇಲ್ವಾ ಅಂತ. ಇನ್ನು ಎಣ್ಣೆ ಕೂಡ ಕಾದಿತ್ತು. ಹಾಗಾಗಿ ನಾನು ಎಲ್ಲನೂ ಕೂಡ ಇವಾಗ ಆಯಿಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ನಾವು ಸ್ಟವ್ನ ಜಾಸ್ತಿ ಇಟ್ಕೊಂಡಿರ್ತೀವಲ್ವ, ಅದಾದಮೇಲೆ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ಎಣ್ಣೆ ಕಾದಾದ್ಮೇಲೆ ಕಡಿಮೆ ಮಾಡ್ಕೊಂಬಿಟ್ಟು ಅದನ್ನು ಹಾಕಬೇಕು. ಪೊಟ್ಯಾಟೋನ ಎಲ್ಲ ಹಾಕಬೇಕು. ಆಮೇಲೆ ನಾವು ಲೋ ಫ್ಲೇಮಲ್ಲೇ ಅದನ್ನು ಫ್ರೈ ಮಾಡ್ಕೋಬೇಕು, ಇಲ್ಲಾಂದರೆ ಕ್ರಿಸ್ಪಿ ಬರೋದಿಲ್ಲ. ಇವಾಗ ನಾನು ಲೋ ಫ್ಲೇಮಲ್ಲೇ ಅದನ್ನು ಹಾಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಒಂದು 2 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋದು, ಮತ್ತು ಒಂದು 2 ಮಿನಿಟ್ಸ್ ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋದು. ಈ ಥರ ಇಟ್ಕೊಂಡು ನಾನು ಫ್ರೈ ಮಾಡಿಕೊಂಡೆ. ಇವಾಗ ಚಿಪ್ಸ್ ಕೂಡ ರೆಡಿ ಆಗ್ತಾ ಬಂತು. ಇನ್ನು ಪ್ಲೇಟ್ ಕೂಡ ತೊಗೊಳ್ತಾ ಇದ್ದೀನಿ. ಇವಾಗ ಚಿಪ್ಸ್ನ ಹಾಕಬೇಕಲ್ವ, ಹಾಗಾಗಿ ಇವಾಗ ನಾನು ಒಂದು ಪ್ಲೇಟ್ನ ತೊಗೊಂಡು ಇವಾಗ ನಾನು ಮಾಡಿದ್ನಲ್ಲ ಚಿಪ್ಸ್, ಅದನ್ನೆಲ್ಲನೂ ಕೂಡ ಇವಾಗ ಆ ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ ನಾನು. ಇವಾಗ ನಾನು ಪೊಟ್ಯಾಟೋನ ಒಂದು ಪ್ಲೇಟಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಇವಾಗ ಅದಕ್ಕೆ ನಾನು ಹಾಗೆ ಕೂಡ ತಿನ್ಕೋಬೋದು, ಬಟ್ ಅಷ್ಟು ಟೇಸ್ಟಾಗಿರೋದಿಲ್ಲ. ಹಾಗಾಗಿ ನಾನು ಅದಕ್ಕೆ ಇವಾಗ ಸಾಲ್ಟ್ ಮತ್ತು ಚಿಲ್ಲಿ ಪೌಡರ್ ಹಾಕೋಣ ಅಂತ ಹೇಳಿಬಿಟ್ಟು ಇವಾಗ ನಾನು ಅದಕ್ಕೆ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಲೈಟಾಗಿ ನಾನು ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಏನು ಹಾಕ್ಕೊಂಡಿಲ್ಲ, ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಬೇಕಾದರೆ ನೀವು ಬರೀ ಸಾಲ್ಟ್ನ ಕೂಡ ಹಾಕ್ಕೋಬೋದು, ಚಿಲ್ಲಿ ಪೌಡರ್ನ ಸ್ಕಿಪ್ ಮಾಡ್ಬೋದು. ನಾನು ಸ್ವಲ್ಪ ಚಿಲ್ಲಿ ಪೌಡರ್ನ ಕೂಡ ಮೇಲೆ ಸ್ಪ್ರಿಂಕಲ್ ಮಾಡಿದ್ದೀನಿ. ಅದಾದಮೇಲೆ ಕೈಯಲ್ಲೇ ಹಾಗೇ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಉಪ್ಪು ಮತ್ತು ಖಾರ ಹಾಕಿರೋದ್ರಿಂದ ಸ್ವಲ್ಪ ಫುಲ್ ಮಿಕ್ಸ್ ಮಾಡೋಣ ಅಂದ್ಬಿಟ್ಟು ಕ್ಲೀನಾಗಿ ಕೈಯಲ್ಲೇ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಟೇಸ್ಟ್ ಕೂಡ ನೋಡಿದ್ರೆ ಚೆನ್ನಾಗಾಗಿತ್ತು. ಊಟಕ್ಕೆ ಸೈಡ್ಸಿಗೆಲ್ಲ ಚೆನ್ನಾಗಾಗುತ್ತೆ. ಇನ್ನು ಊಟ ಕೂಡ ಹಾಕ್ಕೊಂಡು ಊಟ ಮಾಡೋಣ ಅಂತ ಹೇಳಿಬಿಟ್ಟು ಹಾಕ್ಕೊಂಡಿದ್ದೀನಿ. ಇವತ್ತು ರೈಸ್ ಮತ್ತು ರಸಮ್ ಮಾಡಿದರು. ಅದರ ಜೊತೆಗೆ ನಾನು ಮಾಡಿದ್ನಲ್ಲ ಪೊಟ್ಯಾಟೊ, ಅದು ಹಾಗೆಯೇ ಮಾವಿನ ಹಣ್ಣು. ನನಗೆ ಊಟದ ಜೊತೆ ಮಾವಿನ ಹಣ್ಣು ಇದ್ದರೆ ತುಂಬ ಇಷ್ಟ ಆಗುತ್ತೆ. ನಿಮಗೂ ಇಷ್ಟನ ಕಮೆಂಟ್ ಮಾಡಿ ಊಟದ ಜೊತೆ ಮಾವಿನ ಹಣ್ಣು ತಿನ್ನೋದಕ್ಕೆ. ಇನ್ನು ಇವತ್ತಿನ ಮಧ್ಯಾಹ್ನದ ಊಟ ಈ ಥರ ಆಗಿತ್ತು. ಇವಾಗ ಊಟ ಕೂಡ ಮಾಡಿಕೊಂಡೆ. ಇನ್ನು ಸಂಜೆ ಟೈಮಲ್ಲಿ ಏನಾದರೂ ನಾನು ಫ್ರೂಟ್ಸ್ ಇದ್ದರೆ ಎಲ್ಲ ಫ್ರೂಟ್ಸ್ನೂ ಒಂದು ಬೌಲಿಗೆ ಹಾಕ್ಕೊಂಡು ತಿಂತೀನಿ. ಬಟ್ ಫ್ರೂಟ್ಸ್ ಏನೂ ಇರಲಿಲ್ಲ, ಯಾಕಂದರೆ ನಾವು ಊರಿಂದ ಬಂದಿದ್ದಲ್ವ, ಹಾಗಾಗಿ ಏನೂ ತಂದಿಲ್ಲ. ಇನ್ನೂ ತರಬೇಕು. ಹಾಗಾಗಿ ಫ್ರೂಟ್ಸ್ ಏನೂ ತಿನ್ನಲಿಲ್ಲ. ಮತ್ತು ಸಂಜೆ ಟೈಮಿಗೆ ಇವತ್ತು ಏನೂ ಇರಲಿಲ್ಲ. ಇನ್ನು ನೈಟ್ ಡಿನ್ನರಿಗೆ ಇವತ್ತು ಪಲಾವ್ ಮಾಡಿದರು. ಪಲಾವ್ಗೆ ಮೊಸರು ಗೊಜ್ಜು, ಹಾಗೆಯೇ ಸೌತೆಕಾಯಿ. ನೈಟ್ ಊಟ ಈ ಥರ ಆಗಿತ್ತು. ನನಗೆ ಅಭ್ಯಾಸ ಆಗೋಗಿದೆ ಇವಾಗ ಜಾಸ್ತಿ ಸೌತೆಕಾಯಿನ ಯೂಸ್ ಮಾಡ್ತೀನಿ. ಅಂದರೆ ಊಟಕ್ಕಾಗಿರ್ಬೋದು, ಟಿಫನ್ಗಾಗಿರ್ಬೋದು, ಏನಕ್ಕೆ ಆಗಲಿ. ಇನ್ನು ನಮ್ಮ ಮನೇಲಿ ನೈಟಿಗೆ ಪಲಾವ್ ಮಾಡಬಾರ್ದು ಈ ಥರ ಏನೂ ಇಲ್ಲ. ಯಾವಾಗ ಏನು ಬೇಕೋ ತಿನ್ನಬೇಕು ಅನಿಸುತ್ತೆ ಆವಾಗ ಮಾಡ್ಕೊಳ್ತೀವಿ ಅಷ್ಟೇ. ಇನ್ನು ಪಲಾವ್, ಮೊಸರು ಗೊಜ್ಜು ಹಾಗೆಯೇ ಸೌತೆಕಾಯಿ. ಇವತ್ತು ರಾತ್ರಿ ಊಟ ಈ ಥರ ಆಗಿತ್ತು ನಮ್ಮ ಮನೇಲಿ. ಇನ್ನು ಅದನ್ನು ಕೂಡ ತಿಂದ್ಕೊಂಡೆ. ಹಾಗೆಯೇ ಇವತ್ತು ನನ್ನ ಊಟ ಈಟಿನ ಡೇ ಈ ಥರ ಆಗಿತ್ತು. ಇವತ್ತಿನ ವಿಡಿಯೋ ಕೂಡ ಇಷ್ಟೇ. ಐ ಹೋಪ್ ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಇನ್ನು ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.